ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶೇಷರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಇರಾನ್ ಇಸ್ರೇಲ್ ಯುದ್ಧ. ಪ್ರಾಯಶಃ ಈ ಬೆಳವಣಿಗೆಯನ್ನು ಅಮೇರಿಕ ಇಸ್ರೇಲ್ ನಿರೀಕ್ಷಿಸಿರಲಿಲ್ಲ. ಇರಾನ್ಗೆ ಈ ಮಟ್ಟದ ಶಕ್ತಿ ಇದೆ ಅನ್ನುವ ಅರಿವು ಕೂಡ ಅವಕ್ಕೆ ಇರಲಿಲ್ಲ. ಈಗ ಒಂದು ರೀತಿಯಲ್ಲಿ ಇರಾನ್ನ ಈ ಪ್ರತಿಭಟನಾತ್ಮಕ ಯುದ್ಧ ಏನಿದೆ ಅದು ಟ್ರಂಪ್ನ ಜಂಗಾಬಲವನ್ನು ಉಡುಗಿಸುವಂತೆ ಮಾಡಿದೆ. ಇಸ್ರೇಲ್ ನಡುಗಿದೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಯಾರೂ ಕೂಡ ಈ ಬಗ್ಗೆ ಮಾತನಾಡ್ತಾ ಇಲ್ಲ. ಯಾಕೆಂದರೆ ಬಹುತೇಕ ಎಲ್ಲ ಮಾಧ್ಯಮಗಳು ಇಸ್ರೇಲ್ನ ಅಡಿಯಾಳಾಗಿವೆ. ಆದ್ದರಿಂದ ಯುದ್ಧ ಭೂಮಿಯಿಂದ ಸತ್ಯದ ವರದಿಗಳು ಬರ್ತಾ ಇಲ್ಲ. ಸತ್ಯ ಅಂತಂದರೆ ಇಸ್ರೇಲ್ಗೆ ಆಘಾತವನ್ನು ಉಂಟು ಮಾಡುವುದರಲ್ಲಿ ಇರಾನ್ ಯಶಸ್ವಿಯಾಗಿದೆ. ಅದರಂತೆ ಅಮೇರಿಕಕ್ಕೂ ಕೂಡ. ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನುವ ಆಸಾಮಿ ಕ್ಷಣಕ್ಕೊಂದು ಮಾತನಾಡುವವನು. ಯಾವುದೇ ಸ್ಥಿರತೆ ಆ ಮನುಷ್ಯನಿಗೆ ಇಲ್ಲ. ಅವನಿಗೂ ಈಗ ಸತ್ಯದ ಅರಿವಾಗಿದೆ. ಇದರ ಲೇಟೆಸ್ಟ್ ಡೆವಲಪ್ಮೆಂಟ್ ಅಂತಂದರೆ ಈಗ ರಷ್ಯಾ ಒಂದು ರೀತಿಯಲ್ಲಿ ಈ ಯುದ್ಧೋನ್ಮಾದದ ವಾತಾವರಣದಲ್ಲಿ ಮಧ್ಯಪ್ರವೇಶ ಮಾಡಿದೆ. ಹಾಗೆಯೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಒಪ್ಪಂದವನ್ನು ಉಂಟು ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಯಾಕೆಂದರೆ ಈಗ ಅಮೇರಿಕ ಯುದ್ಧದಲ್ಲಿ ಪಾರ್ಟ್ ಆಗಿರುವುದರಿಂದ, ಇರಾನ್ ಮೇಲೆ ದಾಳಿಯನ್ನು ನಡೆಸಿರುವುದರಿಂದ ಈಗ ಮಧ್ಯಸ್ಥಿಕೆ ನಡೆಸುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಅಮೇರಿಕ. ಉಳಿದಿಲ್ಲ, ಈ ದೊಡ್ಡಣ್ಣ ಸ್ಥಾನ ಉಳಿದಿಲ್ಲ. ಯಾಕಂದರೆ ಅಮೇರಿಕ ಇಸ್ ಆಲ್ಸೋ ಪಾರ್ಟ್ ಆಫ್ ದಿಸ್ ವಾರ್, ಈ ಯುದ್ಧದ ಭಾಗ. ಆದ್ದರಿಂದ ಇನ್ನು ಮಧ್ಯಸ್ಥಿಕೆ ಮಾಡೋದು. ಸೊ ಇಡೀ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಒಂದು ಅಮೇರಿಕಾದ ಸುಳ್ಳುಗಳು ಅಂತ ನಮಗೆಲ್ಲ ನೆನಪಿದೆ. ಇರಾಕ್ನಲ್ಲಿ ಯುದ್ಧ ನಡೆಸುವಾಗ ಅಲ್ಲಿ ಜೈವಿಕವಾದ ಯಾವುದೋ ಯುದ್ಧ ಶಸ್ತ್ರಾಸ್ತ್ರಗಳಿವೆ ಅಂತ ಹೇಳಾಯಿತು. ನಂತರ ಅದು ಸುಳ್ಳು ಅಂತ ಗೊತ್ತಾಯಿತು. ದಾಳಿ ಮಾಡಿ ಇನ್ನೊಂದು ಮಾಡಿ ಸೊ ಇರಾಕ್ನನ್ನು ಸಂಪೂರ್ಣ ನಾಶಪಡಿಸಲಾಯಿತು. ಈಗ ಇರಾನ್ನಲ್ಲೂ ಕೂಡ ಈಗ ಏನು ಇದುವರೆಗೆ ದಾಳಿ ನಡೆಸಿದೆ, ಯಾವ ನ್ಯೂಕ್ಲಿಯರ್ ಸೈಟ್ನಲ್ಲೂ ಕೂಡ ಅಣು ವಿಕಿರಣ ಪತ್ತೆಯಾಗಿಲ್ಲ. ಅದರ ಅರ್ಥ ಏನು? ಒಂದು, ಅಲ್ಲಿ ಯುರೇನಿಯಂ ಇರಲಿಲ್ಲ ಅಂತ. ಎನ್ರಿಚ್ಡ್ ಯುರೇನಿಯಂ ಅಂತ ನಾವೇನಂತೀವಿ, ಬಾಂಬ್, ಅದು ಅಲ್ಲಿ ಇರಲಿಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯೆಗಳು ಪ್ರಾರಂಭ ಆಗಿವೆ. ಸೊ ಅಮೇರಿಕ ದಾಳಿ ಮಾಡುವುದಕ್ಕಿಂತ ಮೊದಲು 16 ದೊಡ್ಡ ದೊಡ್ಡ ಲಾರಿಗಳು ಬಂದು ನಿಂತಿದ್ದು, ಅದರಲ್ಲಿ ತಗೊಂಡು ಹೋದರು, ಸಾಗಿಸಿದ್ರು, ಇನ್ನೊಂದು ಮಾಡಿದ್ರು. ಇದೊಂಥರ ಅಮೇರಿಕ ಮುಖ ಉಳಿಸಿಕೊಳ್ಳುವುದ ಒಂದು ಯತ್ನ. ಟ್ರಂಪ್ ಮುಖ ಉಳಿಸಿಕೊಳ್ಳುವುದು ಯತ್ನ. ಆದರೆ ಟ್ರಂಪ್ ಮಾನ ಮರ್ಯಾದೆ ಏನಿದೆ ಅದು ಅಮೇರಿಕಾದಲ್ಲೇ ಹರಾಜಾಗ್ತಾ ಇದೆ. ಈ ಮನುಷ್ಯ ಮಹಾನ್ ಸುಳ್ಳಗಾರ ಮತ್ತು ಮಹಾನ್ ಮೋಸಗಾರ ಅನ್ನೋದೇನಿದೆ ಅಮೇರಿಕಾದ ಜನತೆಗೆ ಸೇರಿದಂತೆ ವಿಶ್ವ ಎಲ್ಲರಿಗೂ ಅದು ಅರ್ಥ ಆಗೋಗಿದೆ. ಅರ್ಥ ಮಾಡಿಸ್ಬೇಕಾದ ಸ್ಥಿತಿನೇ ಇಲ್ಲ. ಸೊ ರಷ್ಯಾ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಅದ್ರ ಜೊತೆ ಇನ್ನೊಂದು ಹೇಳಬೇಕು, ಈವನ್ ರಷ್ಯಾ ಚೀನಾ ಎರಡೂ ಕೂಡ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಈ ದಾಳಿಯನ್ನು ಪ್ರಬಲವಾಗಿ ಖಂಡಿಸಿವೆ, ಬಹಳ ಪ್ರಬಲವಾಗಿ ಖಂಡಿಸಿವೆ. ಸೊ ವಿಶ್ವ ಸಮುದಾಯ ಇದನ್ನು ಗಮನಿಸಬೇಕು. ಇದು ಐ ಸಿ ದಟ್ ಇರಾನ್ ಮೇಲೆ ಮಾಡಿರುವಂಥ ಒಂದು ದಾಳಿ ಅಂತ. ಸೊ ನನಗೆ ಈ ಅಮೇರಿಕದ ಬಗ್ಗೆ ಮಾತನಾಡ್ತಾ ಇರುವಾಗ ನನಗೆ ಇನ್ನೊಂದು ನೆನಪಾಯಿತು, ಇದನ್ನ ಹೇಳ್ಕೊಡ್ಬೇಕು. ಅದು ಯಾವುದು ಅಂತಂದರೆ, ಅಮೇರಿಕಾದಿಂದ ಭಾರತಕ್ಕೆ ಬರುವ ಪ್ರವಾಸಿಗರಿಗೆ ಅಮೇರಿಕ ಒಂದು ಅಡ್ವೈಸರಿಯನ್ನು ಇಶ್ಯೂ ಮಾಡಿದೆ. ಈ ಯೂಸ್ವಲಿ ಈ ಅಡ್ವೈಸರಿಗಳನ್ನ ಇಶ್ಯೂ ಮಾಡ್ತಾರೆ, ಅದನ್ನ ಸಲಹೆ ಅಂತೇಳಿ. ನೀವು ಈ ದೇಶಕ್ಕೆ ಹೋದರೆ ಹಿಂಗಿರಬೇಕು, ಹಿಂಗಾಗತ್ತೆ, ಹಿಂಗಿರಬೇಕು. ಇದು ಅಡ್ವೈಸರಿಗಳು, ಸಲಹಾತ್ಮಕವಾದ ಸೂಚನೆಗಳು ಅಂತ. ಇಂಥ ಸೂಚನೆಯನ್ನು ಟ್ರಂಪ್ ಆಡಳಿತ ಅಮೇರಿಕ ಈಗ ಕೊಟ್ಟಿದೆ ಭಾರತಕ್ಕೆ ಸಂಬಂಧಪಟ್ಟಂತೆ. ಏನದು?
ಭಾರತಕ್ಕೆ ಪ್ರವಾಸ ಮಾಡುವ ಅಮೇರಿಕನ್ನರು ಹೇಗಿರಬೇಕು, ಅದರ ಜೊತೆಗೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಆಡಿರುವ ಕೆಲವು ಮಾತುಗಳು. ಒಂದು, ಭಾರತದಲ್ಲಿ ಅತ್ಯಾಚಾರ, ಕೋಮು ಗಲಭೆ, ಭಯೋತ್ಪಾದನೆ ಎಲ್ಲವುದೂ ಇದೆ. ಸೊ ಅದು ಮಹಾರಾಷ್ಟ್ರದಿಂದ ಹಿಡಿದು ಎಲ್ಲೆಲ್ಲಿವರೆಗೆ ಪಶ್ಚಿಮ ಬಂಗಾಳದವರೆಗೆ ಎಲ್ಲೆಲ್ಲಿ ಸ್ಥಿತಿ ಹೇಗಿದೆ ಅನ್ನೋದು ಅಡ್ವೈಸರಿ ಹೇಳುತ್ತೆ. ಆದ್ದರಿಂದ ಸೊ ಅಮೇರಿಕನ್ ಮಹಿಳೆಯರು ಎಸ್ಪೆಷಲಿ ಒಬ್ಬಟ್ಟಿಯಾಗಿ ಓಡಾಡಬೇಡಿ, ಕೆಲವು ಪ್ರದೇಶಗಳಿಗೆ ಹೋಗಬೇಡಿ, ಅಪಾಯಕಾರಿಯಾದದ್ದು ಅಂತ. ಇದಕ್ಕಿಂತ ಅವಮಾನ ಒಂದು ದೇಶಕ್ಕೆ, ನಮ್ಮ ದೇಶಕ್ಕೆ ಇನ್ನೊಂದು ಬೇಕಾಗಿಲ್ಲ. ನಮ್ಮ ದೇಶನ ಭಯೋತ್ಪಾದಕರ ದೇಶನ. ಸೊ ಅತ್ಯಾಚಾರ, ಎಸ್, ಅತ್ಯಾಚಾರದ ಪ್ರಕರಣಗಳು ವರದಿಯಾಗ್ತಿರೋದು ನಿಜ. ಜನರಿಗೆ ರಕ್ಷಣೆ ಇಲ್ಲ ಅನ್ನುವುದು ಭಾವನೆ ಬರ್ತಾ ಇರೋದು, ಅದನ್ನು ನಾವಿಲ್ಲಿ ಬೈಕೊಳ್ಳೋದಕ್ಕೆ ನಾನು ರೆಡಿ. ಆದರೆ ಅಮೇರಿಕ ಈ ಮಾತನ್ನು ಹೇಳುವ ಮೂಲಕ ಮೋದಿ ಅಡ್ಮಿನಿಸ್ಟ್ರೇಷನ್ಗೆ ತಪರಾಕಿ ಹೊಡೆದಿದೆ. ಸೊ ಇದನ್ನು ನಿರಾಕರಿಸುವ ಶಕ್ತಿ ಕೂಡ ಈ ಪ್ರಭುತ್ವಕ್ಕೆ ಇಲ್ಲ. ಇಲ್ಲ, ನಮ್ಮ ದೇಶದಲ್ಲಿ ಅತ್ಯಾಚಾರ ನಡೀತಾ ಇಲ್ಲ ಅಂತ ಹೇಳೋಕ್ಕಾಗ್ತೀಯೇ? ನಮ್ಮ ದೇಶ ರಾಮನ ರಾಜ್ಯ, ನಾವು ರಾಮ ಮಂದಿರ ಕಟ್ಟಿದ್ದೀವಿ, ನಾವು ರಾಮನ ಆದರ್ಶವನ್ನು ಪಾಲಿಸುವವರು, ರಾಮನಂತೆ ನಮ್ಮ ದೇಶದ ಜನ ಎಲ್ಲ ಏಕಪತ್ನಿ ವ್ರತಸ್ಥರು, ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡಲಾರರು ಅಂತ ಹೇಳೋಕ್ಕಾಗುತ್ತೆ? ದಿನ ಒಂದಲ್ಲ ಒಂದು ಕಡೆ ಅತ್ಯಾಚಾರಗಳು ನಡೀತಾ ಇದೆ. ಸೊ ಅದರ ಜೊತೆಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿರುವಂಥ ಪರಿಸ್ಥಿತಿ, ಮಣಿಪುರದಲ್ಲಿ ಈ ಸರ್ಕಾರಕ್ಕೆ ಏನನ್ನೂ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇದೆ. ದಿಸ್ ಗೌರ್ಮೆಂಟ್ ಈಸ್ ಅಟರ್ಲಿ ಫೇಲ್ಡ್. ಮೋದಿ ಗೌರ್ಮೆಂಟ್ ಫೇಲ್ಡ್. ಅದನ್ನು ನಮಗಿಲ್ಲಿ ದೇಶದ ಒಳಗಡೆ ಹೇಳುವ ಸ್ಥಿತಿ ಕೂಡ ಇಲ್ಲ. ಆದರೆ ಅಮೇರಿಕ ಬಹಳ ಸ್ಪಷ್ಟವಾಗಿ ಈ ಅಡ್ವೈಸರನ್ನು ಕೊಡುವ ಮೂಲಕ ಭಾರತದ ಮಾನ ವಿಶ್ವದಲ್ಲಿ ಇನ್ನೊಮ್ಮೆ ಹರಾಜಾಗುವಂತೆ ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಮೋದಿಯವರು ಏನಾದರೂ ಮಾತನಾಡ್ತಾರೆ ಅಂದ್ಕೊಂಡ್ರಿ, ಅವರು ಟ್ರಂಪ್ ಬಗ್ಗೆ ಯಾಕೆ ಮಾತನಾಡಲ್ಲ? ಅಮೇರಿಕ ಟ್ರಂಪ್ ಇಬ್ಬರಿಗೂ ಮೋದಿಯವರು ಯಾಕೆ ಹೆದರ್ತಾರೆ? ಚೀನಾದ ಬಗ್ಗೆ ಮಾತನಾಡಲ್ಲ. ಚೀನಾ ಅಂತ ತಕ್ಷಣ ಅವ್ರಿಗೆ ಭಯ ಶುರುವಾಗುತ್ತೆ. ಚೀನಾ ಅತಿಕ್ರಮಣ ಮಾಡಲಿ, ಇನ್ನೊಂದು ಮಾಡಲಿ, ಗಪ್ಚು ಚೀನಾದ ಬಗ್ಗೆ ಮಾತಾಡೋದು, ಅಮೇರಿಕದ ಬಗ್ಗೆ ಇದು ಯಾವ ಸೀಮೆ ದೇಶದ ಪ್ರಧಾನಿಯಪ್ಪ ಇವರು? ಅಷ್ಟು ಇಂಚದೆ, ಇಷ್ಟು ದೊಡ್ಡ ತೊಡೆ, ಇಷ್ಟು ದೊಡ್ಡ ಕಾಲು ಕೈ ಅಂದ್ಕೊಂಡು ಓಡಾಡ್ತಿದ್ದೀವಿ ನಾವು. ನಥಿಂಗ್ ಇಸ್ ಹ್ಯಾಪಿ. ವೈ? ಐ ಡೋಂಟ್ ನೋ. ಸೊ ಇದು ನನಗೆ ಆಘಾತಕರ. ಅಮೇರಿಕ ನಮ್ಮ ದೇಶಕ್ಕೆ ಬರೋರಿಗೆ ಸೂಚನೆ ಕೊಡೋದಾದರೆ ಇಲ್ಲಿ ಪ್ರವಾಸೋದ್ಯಮದ ಕಥೆ ಏನಾಗುತ್ತೆ, ಇನ್ನೊಂದು ಏನಾಗುತ್ತೆ, ಒಂದೊಮ್ಮೆ ಆಗಿದೆಯಾ ಇಲ್ವಾ, ಈ ಬಗ್ಗೆ ಡಿಸ್ಕಷನ್ ಆಗಬೇಕು, ಅಮೇರಿಕ ಕೇಳಬೇಕು ನಮ್ಮ ದೇಶ ಆಗಿಲ್ಲ ಅಂತ ಹೇಳೋ ಧೈರ್ಯನೂ ಇಲ್ವಾ? ಹಾಳ ಹೋಗಲಿ, ಬಿಟ್ಟುಬಿಡಿ. ನನಗೆ ಇದರಲ್ಲಿ ನೆನಪಾಯಿತು, ಭಾಳ ಬೇಸರದ ವಿಚಾರ. ನಾನು ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಬರೋ ವಿಚಾರಗಳ ನಡುವೆ ಮಾತಾಡೋಕ್ಕಾಗಿಲ್ಲ. ಕಮಿಂಗ್ ಬ್ಯಾಕ್ ಟು ಇರಾನ್ ಇಸ್ರೇಲ್ ಇಶ್ಯೂ. ಸೊ ರಷ್ಯಾ ಹ್ಯಾಸ್ ಇಂಟರ್ಫಿಯರ್ಡ್, ಮಧ್ಯಪ್ರವೇಶ ಮಾಡುವ ಒಂದು ಸ್ಥಿತಿಯನ್ನು ನಿರ್ಮಿಸ್ತಾ ಇದೆ. ಈ ರಷ್ಯಾದ ಮಧ್ಯಪ್ರವೇಶದ ನಂತರ ಈಗ ಒಂದು ರೀತಿಯಲ್ಲಿ ಟ್ರಂಪ್ ಸಾಹೇಬಿಗೂ ಭಯ ಶುರುವಾಗಿದೆ. ಈಗ ಇನ್ನೊಂದು ದಿವಸ ಅವರು, ಆ ಮನುಷ್ಯ ಒಂದು ದಿವಸ ಮಾತಾಡಿದಾಗ ಇನ್ನೊಂದು ದಿವಸ ಇರಲ್ಲ ಕಣ್ರಿ, ಇನ್ನೊಂದು ದಿವಸ ಇನ್ನೊಂದು ಮಾತಾಡ್ತಾರೆ. ಒಂದು ದೇಶದ ಅಧ್ಯಕ್ಷ ಈ ರೀತಿ ಮಾತಾಡ್ತಾರೆ ಅಂತ. ಇವತ್ತೇನೋ ಹೇಳಿದಾನೆ, ನಾವು ಅವತ್ತೆಲ್ಲ ಒಂದು ಸಲ ಈ ದಾಳಿ ಮಾಡಿದ್ವಿ, ನಾವು ಯುದ್ಧದಲ್ಲಿ ಭಾಗಿಯಲ್ಲ ಅಂತ. ಯಾಕೆ ಈ ಮಾತು ಹೇಳೋದು? ಸೊ ನೀವು ಈಗಾಗಲೇ 3 ಸ್ಥಳಗಳಲ್ಲಿ ಇರಾನ್ನಲ್ಲಿ ದಾಳಿ ಮಾಡಿದ್ದೀರಿ, ಈಗ ಏನು ಕತೆ ನಿಮ್ಮದು? ಆ ಹೇಳಿಕೆಯನ್ನು ಕೊಡೋದಕ್ಕೆ ಕಾರಣ ಏನು? ಸೊ ಚೀನಾ ಮತ್ತು ರಷ್ಯಾ ಪ್ರಬಲವಾಗಿ ಯು ಸಿ ದಟ್ ಈ ದಾಳಿಯನ್ನು ಖಂಡಿಸಿರುವುದರಿಂದ ಟ್ರಂಪ್ ಸಾಹೇಬರು ಈ ರೀತಿ ತಮ್ಮ ಟೋಪಿಯನ್ನು ತಿರುಗಿ ಹಾಕ್ಸ್ತಾರಾ ಅನ್ನೋದು ಪ್ರಶ್ನೆ. ಅದರ ಜೊತೆ ವಿಶ್ವ ಒಂಥರ ಯು ಕ್ಯಾನ್ ಸಿ ದ ಕ್ಲಿಯರ್ ಕಟ್ ಡಿವೈಡ್ ಅಂತ ವಿಶ್ವದಲ್ಲಿ. ಬಹುತೇಕ ಕೊಲ್ಲಿಯ ಮುಸ್ಲಿಂ ರಾಷ್ಟ್ರಗಳೆಲ್ಲ ಅಮೇರಿಕಾದ ದಾಳಿಯನ್ನು ಖಂಡಿಸಿವೆ. ಹಾಗೆ ನೋಡಿದ್ರೆ ಅವೆಲ್ಲವೂ ಕೂಡ ಅಮೇರಿಕಾದ ಸ್ನೇಹಿತರು. ನೀವು ಸೌದಿ ಅರೇಬಿಯಾ ಇರ್ಬೋದು, UAE ಇರ್ಬೋದು, ಈ ಎಲ್ಲ ರಾಷ್ಟ್ರಗಳು ಕೂಡ ಅಮೇರಿಕಾ ಸ್ನೇಹಿತರು. ಅಮೇರಿಕಾದ ಸೈನ್ಯವೇ ಕೊಲ್ಲಿಯಲ್ಲಿದೆ. ಈ ರಾಷ್ಟ್ರಗಳ ಎಲ್ಲ ಸಣ್ಣ ಪುಟ್ಟ ರಾಷ್ಟ್ರಗಳ ಸಾಮ್ರಾಜ್ಯಗಳ ಟೈಪ್ ಅಲ್ವಾ ರಕ್ಷಣೆಗೆ. ಹೀಗಿದ್ದರೂ ಕೂಡ ಅಮೇರಿಕಾದ ದಾಳಿಯನ್ನು ಈ ರಾಷ್ಟ್ರಗಳು ಖಂಡಿಸಿವೆ. ಆದರೆ ಭಾರತ, ಇಂಡಿಯಾ ಇಸ್ ಇನ್ ಡೈಲಮಾ ಅಂತ.
ಮೋದಿ ಪ್ರಭುತ್ವಕ್ಕೆ ಈ ವಿಚಾರದಲ್ಲಿ ಏನು ಮಾಡಬೇಕು ಅನ್ನುವ ಅರಿವೇ ಆಗ್ತಾ ಇಲ್ಲ. ಸೊ ಆ ಕಡೆ ಇಸ್ರೇಲ್ನ ಬಿಡೋಕ್ಕಾಗ್ತಿಲ್ಲ. ಅಮಿತ್ ಶಾ, ಮೋದಿ, BJP, ಸಂಘ ಪರಿವಾರಿಗೆ ಯಾಕಂದರೆ ಅವರು ಮುಸ್ಲಿಂ ವಿರುದ್ಧ ಹೋರಾಟ ಮಾಡ್ತಾರಲ್ಲ ಅನ್ನೋ ಕಾರಣಕ್ಕಾಗಿ. ಆದರೆ ಟ್ರೆಡಿಷ್ನಲಿ ದಟ್ ಇರಾನ್ ಜೊತೆಗೆ ನಮಗಿರುವ ಸಂಬಂಧ, ಈ ಡೆಲೆಮಾದಲ್ಲಿ, ಈ ಒಂದು ದ್ವಂದ್ವದಲ್ಲಿ ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ, ಅಲ್ಲೂ ಪುಟ್ಟ ಇಲ್ಲ, ಇಲ್ಲಿ ಪುಟ್ಟ ಇಲ್ಲ, ಎಲ್ಲೂ ಇಲ್ಲ. ಈ ಸ್ಥಿತಿ ನಿರ್ಮಾಣ ಆಗಿ ನಮ್ಮನ್ನು ಯಾರೋ ಗಂಭೀರವಾಗಿ ಸ್ವೀಕರಿಸಿದಿರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಡಿಯಾ ಇಸ್ ಇನ್ ಡಿಲೆಮಾ. ಸೊ ಇದರ ನಡುವೆ ಕೂಡ ದಟ್ ಇರಾನ್ ಅಧ್ಯಕ್ಷರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸುಮಾರು 35-40 ನಿಮಿಷಗಳ ಕಾಲ. ಸೊ ವರದಿಗಳ ಪ್ರಕಾರ ಇರಾನ್ ಭಾರತದ ನೆರವನ್ನು ಕೋರಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಭಾರತ ನೆರವಿಗಿರು ಕೊಡೋ ಸಿಚುವೇಶನ್ ಇದೆಯೋ ಇಲ್ಲೋ ಅನ್ನೋದೇ ನಿಮಗೆ ಗೊತ್ತು, ಕೊಡುತ್ತೋ ಇಲ್ವೋ. ಯಾಕಂದರೆ ಒಂಥರ ಈ ದ್ವಂದ್ವ ಆ ರೀತಿ ಇದೆ ನಮ್ಮ ಇದರ ಎರಡೂ ರಾಷ್ಟ್ರಗಳ ನಡುವಿನ ವಿಚಾರದಲ್ಲಿ. ಆದರೆ ದಟ್ ನಮ್ಮ ಟ್ರೇಡ್ ರಿಲೇಷನ್ ವಿತ್ ಇರಾನ್ ಇದೆಯಲ್ಲ, ಅದರ ಜೊತೆಗೆ ಐತಿಹಾಸಿಕವಾದ ನಮ್ಮ ಸಂಬಂಧ ಇದೆಯಲ್ಲ, ಅದು ಸುದೀರ್ಘವಾದ್ದು, ಅದನ್ನು ಉಳಿಸ್ಕೋಬೇಕಾಗಿತ್ತು. ಆದರೆ ಕೆಲವು ಈ ಗೋಧಿ ಮೀಡಿಯಾದವ್ರು ಕೂತ್ಕೊಬಿಟ್ಟು ಇಸ್ರೇಲನ್ನು ಇದು ಮಾಡಿಬಿಟ್ಟು ನಾವು ಇಸ್ರೇಲ್ ಪರವಾಗಿ ನಿಂತ್ಕೋಬೇಕು, ಅಮೇರಿಕಾದ ಪರವಾಗಿ ನಿಂತ್ಕೋಬೇಕು, ನಾವು ಅಲ್ಲಿ ನಿಂತ್ಕೋಬೇಕು, ಇರಾನ್ ಸೋಲ್ಬೇಕು, ಮುಲ್ಲಾ ಹೋಗ್ಬೇಕು, ಈ ರೀತಿ ಕೂಗಾಡ್ಕೊಂಡು ಕೂತೀವಿ ಕೆಲವು TV ಆ್ಯಂಕರ್ಗಳು. ಅವರಿಗೆ ಸೊ ಭಾರತ ಮತ್ತು ಇರಾನ್ ನಡುವಿನ ಸಂಬಂಧ ಗೊತ್ತಿಲ್ಲ. ಆದರೆ ಇರಾನ್ ಸಂಬಂಧ ನಮ್ಗೆ ಯಾಕೆ ಮುಖ್ಯ ಅಂತ, ನಮ್ಮ ಬಗಲಲ್ಲಿ ದುಶ್ಮನ್ ಅಂತಾರಲ್ಲ, ನಮ್ಮ ಪಕ್ಕದಲ್ಲಿರುವಂಥ ತಾಗೆ ಇರುವಂಥ ಪಾಕಿಸ್ತಾನ. ಸೊ ಪಾಕಿಸ್ತಾನದ ನಿಯಂತ್ರಣದಲ್ಲಿ ಇಡುವುದಕ್ಕಾದರೂ ನಮ್ಗೆ ರಷ್ಯಾ ಬೇಕು. ಅದಕ್ಕೆ ಸುದೀರ್ಘವಾಗಿ ಹೇಳ್ಬೋದು ನಾವು, ಚಾಬಾರ್ ಪೋರ್ಟ್ ನಮ್ಮದು ಇರಾನ್ದು ಸೇರಿದೆ. ಅದು ದೀರ್ಘಕಾಲನ ಆಲೋಚನೆಯಿಂದ ಆ ಪೋರ್ಟ್ ಬಂದದ್ದು. ಯಾಕೆಂದರೆ ಯುರೋಪ್ ರಾಷ್ಟ್ರಗಳಿಗೆ ಹೋಗೋಕೆ ಒಂದು ಹೆದ್ದಾರಿ ಬೇಕಾಗಿತ್ತು ನಮಗೆ ಪಾಕಿಸ್ತಾನವನ್ನು ಬಿಟ್ಟು. ಅಂಥ ಒಂದು ರಿಲೇಷನ್ ಇದೆ. ಸೊ ಇರಾನ್ಗೂ ಕೂಡ ನಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ. ಆದ್ದರಿಂದ ಅದನ್ನ ನಾವು ಉಳಿಸ್ಕೊತೀವ ಗೊತ್ತಿಲ್ಲ. ಯಾಕೆಂದರೆ ಪಾಕಿಸ್ತಾನ್ ಈಸ್ ಎ ಥ್ರೆಟ್ ಅಂತ ಆದರೆ ದೆರ್ ಇಸ್ ಎ ಪ್ರಾಬ್ಲಮ್. ಅದ್ರ ಜೊತೆಗೆ ಚೀನಾ ಈಸ್ ಪ್ಲೇಯಿಂಗ್ ಅನದರ್ ಗೇಮ್, ಅದು ಬೇರೆ. ಸೊ ಚೀನಾ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದೇನೋ ಒಂದು ಸಮಿಟ್ ನಡೆಯುತ್ತಂತೆ, ಆ ವರದಿ ಬರ್ತಾಯಿದೆ. ಸೊ ಭಾರತ ವಿರೋಧಿಗಳೆಲ್ಲ ಒಂದಾಗ್ತಾರೆ. ಆದರೆ ನಮಗೆ ಈಗ ಸ್ನೇಹಿತರೇ ಇದ್ದಾರೆ, ನಮ್ಗೆ ಯಾವ ಕಡೆ ಹೋದರೂ ವಿರೋಧಿಗಳೇ. ಅಮೇರಿಕಾ ನಮ್ಮ ವಿರೋಧಿ, ಊಟ ಹೊಡೆದಾಯ್ತು. ಚೀನಾ ನಮ್ಮ ವಿರೋಧಿ, ಪಾಕಿಸ್ತಾನ ನಮ್ಮ ವಿರೋಧಿ ಅಲ್ವ, ಬಾಂಗ್ಲಾದೇಶ ನಮ್ಮ ವಿರೋಧಿ, ಮಾಲ್ದೀವ್ಸ್ ನಮ್ಮ ವಿರೋಧಿ, ಭೂತಾನ್ ನಮ್ಮ ವಿರೋಧಿ, ಕೆನಡಾ ನಮ್ಮ ವಿರೋಧಿ, ಎಲ್ಲ ವಿರೋಧಿಗಳೇ ನಮಗೆ. ಆದ್ದರಿಂದ ನಾವು ಯಾವ ಕಡೆ ಇದ್ದರೂ ಯಾವುದೋ ಒಬ್ಬ ವಿರೋಧಿಗಳ ಜೊತೆ ಆದರೂ ಹೊಂದಾಣಿಕೆ ಮಾಡ್ಕೋಬೇಕಲ್ವ. ದಟ್ ಇಸ್ ದ ಸಿಚುವೇಶನ್. ನಾವು ಎಂಥ ಹಾರಿಬಲ್ ನಮ್ಮ ಇಡೀ ನಮ್ಮ ವಿದೇಶಾಂಗ ನೀತಿ ಹಾಳು ಬಿದ್ದು ಹಕ್ಲತ್ತಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಯಾರೂ ಮಾತಾಡ್ತಾ ಇಲ್ಲ. ಮೋದಿಜಿ ನಾನು ಯಾರೋ ವಕ್ತಾರ, ಯಾರು BJP ವಕ್ತಾರರೊಬ್ಬರು ಮಾತನಾಡ್ತಾ ಇರೋದು ನೋಡಿದೆ ನ್ಯಾಷನಲ್ ಚಾನಲ್ನಲ್ಲಿ. ಈ ಯುದ್ಧದಲ್ಲಿ ಭಾರತ ಮೌನ ವಹಿಸಿರುವುದು ಎಂಥ ಸ್ಟ್ರಾಟಜಿ ಗೊತ್ತಾ, ಮೋದಿಜಿ ಸ್ಟ್ರಾಟಜಿ, ವಿ ಆರ್ ಇನ್ ಎ ಸೈಲೆನ್ಸ್ ಮೋಡ್, ಇಟ್ ಇಸ್ ಅ ಗ್ರೇಟೆಸ್ಟ್. ಯಾಕ್ರಿ ಇಷ್ಟು ಬೆಣ್ಣೆ ಹಚ್ತೀರಿ ಮೋದಿ ಸಾಹೇಬರಿಗೆ? 8 kg ಕ್ವಿಂಟಲ್ ಗಟ್ಟಲೆ ಬೆಣ್ಣೆ ಹಚ್ಚೋದು, ಬೆಣ್ಣೆ ಸ್ನಾನ ಮಾಡಿಸಿರ್ತಾರಲ್ಲಪ್ಪ ಈ ಮಾಧ್ಯಮಗಳು. ಈ ಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಬಟ್ ಎಸ್, ಈ ಯುದ್ಧ ಏನಿದೆ ಇಸ್ರೇಲ್, ಇರಾನ್, ಅಮೇರಿಕಾ, ಇದು ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಪ್ರಾಯಶಃ ಇಸ್ರೇಲಿಗೆ ಈಗ ಗಾಜಾ ಪಟ್ಟಿ ನೆನಪಾಗಿರಬೇಕು. ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು, ಹೆಂಗಸರ ಮೇಲೆ ಕೂಡ ಬಾಂಬ್ ದಾಳಿ ನಡೆಸಿ ಆಸ್ಪತ್ರೆಗಳನ್ನು ನಾಶಪಡಿಸಿ ಅವರೆಲ್ಲ ಬೀದಿಯಲ್ಲಿ ಹೆಣವಾದದ್ದನ್ನು ನೋಡನ್ನು ಸಂತೋಷ ಪಡ್ತಾ ಇದ್ದಂಥ ಬೆಂಜಮಿನ್ ನೇತನ್ಯಾಹು ಈಗ ಅವರಿಗೆ ಗೊತ್ತಾಗ್ತಾ ಇದೆ, ಇರಾನ್ ದಾಳಿಯಿಂದ ಇಸ್ರೇಲ್ನ ಹಲವು ಪಟ್ಟಣಗಳು ಸ್ಮಶಾನ ಸದೃಶವಾಗಿದೆ. ಅಲ್ಲಿ ಕೂಡ ಸಾಮಾನ್ಯ ಜನ ಭಯದಿಂದ ಬದುಕುವಂತಾಗಿದೆ. ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ನೇತನ್ಯಾಹುಗೆ
ಗಾಜಾ ಪಟ್ಟಿಯ ನೆನಪಾಗಲೇಬೇಕಲ್ವ, ಅಲ್ಲಿ ನಡೆಸಿದ ಮಾರಣ ಹೋಮದ ನೆನಪಾಗಬೇಕಲ್ವ. ಆತನಿಗೆ ಹೃದಯ ಅನ್ನೋದು ಇದ್ದರೆ ಇದು ನೆನಪಾಗುತ್ತೆ. ಹಾಗೇನೆ ಸರ್, ಯಾವತ್ತೂ ಕೂಡ ಹಿಂಸೆಗೆ ಕಾರಣ ಆಗುತ್ತೆ. ಹಿಂಸೆಯಿಂದ ಹಿಂಸೆಯನ್ನೇ ಹುಟ್ಟುತ್ತೆ ಹೊರತು ಇನ್ನೇನು ಹುಟ್ಟಲ್ಲ. ಸಾವಿನಿಂದ ಸಾವು ಹುಟ್ಟುತ್ತೆ. ಒಂದು ನಾಶ ಇನ್ನೊಂದು ನಾಶಕ್ಕೆ ಕಾರಣ ಆಗುತ್ತೆ. ಇದೆಲ್ಲದರ ನಡುವೆ ಅಧಿಕಾರ, ದರ್ಪ, ಅಹಂಕಾರ ಅದು ನಾಶ ಆಗುತ್ತೆ. ಬೆಂಜಮಿನ್ ನೆತನ್ಯಾಹು ಎಲ್ಲದರ ನಡುವೆ ಈಗ ಭಯಗ್ರಸ್ತನಾಗಬೇಕಾದ ಸ್ಥಿತಿ, ಎಲ್ಲೋ ಬಂಕರ್ನಲ್ಲಿ ಹೋಗಿ ಕುಳಿತುಕೊಳ್ಬೇಕಾದ ಸ್ಥಿತಿ ಬಂತಲ್ಲ. ಅವರಿಗೆ ಸತ್ಯದ ದರ್ಶನ ಆಗಲಿ, ಜ್ಞಾನದ ದರ್ಶನ ಆಗಲಿ. ಭಾರತ ಸ್ಪಷ್ಟವಾಗಿ ಒಂದು ಸ್ಟ್ಯಾಂಡನ್ನು ತೆಗೆದುಕೋಬೇಕು. ಸ್ಟಿಲ್ ಐ ಬಿಲೀವ್ ಇರಾನ್ ಜೊತೆಗೆ ಭಾರತ ನಿಲ್ಲಬೇಕು ಅನ್ನೋ ನನ್ನ ನಂಬಿಕೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ಮೈಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ನಮಸ್ಕಾರ.